ಏನು ನಿನ್ನೆ ಗುರುವಾರ ಡೌಸ್ಪಟ ಆಗಿರ್ತಕ್ಕಂಥ ಜೂಲಿಯರ್ ಶಾಪಲ್ ಮೇಲೆ ಆಗಿರೋ ಘಟನೆ ನೋಡಿದ್ರೆ ಇಡೀ ನೆಲಮಲ್ಲ ತಾಲೂಕಿಗೆ ಬಿಚ್ಚಿಬೀಳಂಗೆ ಆಗ್ಬಿಟ್ಟೈತಿ. ಇವಾಗ ಆಡಗ್ಲಲ್ಲಿ ಅದು ಮಧ್ಯಾಹ್ನ 2:15 ಬಂದುಬಿಟ್ಟು ಏಕಾಏಕಿ ಫೈರ್ ಮಾಡಿಬಿಟ್ಟು ಅಂಗಡಿ ನುಗ್ತಾರೆ ಅಂತಂದರೆ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಐತೆ ಅಂತಕ್ಕಂಥದ್ದನ್ನು ಈ ರಾಜ್ಯದ ಮಂತ್ರಿ ಕೇಳಬೇಕಾಗ್ತದೆ. ಸುಮ್ಮನೆ ದೊಡ್ಡದಾಗೆಲ್ಲ ಮಾತಾಡೋದಲ್ಲ. ಫಸ್ಟು ನಾವಿರ್ತಕ್ಕಂಥ ಜಾಗ, ನಾವು ವಾಸ ಮಾಡ್ತಕ್ಕಂಥ ಜಾಗ, ನಮ್ಮ ರಾಜ್ಯ, ನಮ್ಮ ಕ್ಷೇತ್ರನ ಶುಭಿಕ್ಷವಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ. ಮಧ್ಯಾಹ್ನ ರಾತ್ರಿ ಹೊತ್ತು ಕಳ್ತನ ಮಾಡೋದು ನೋಡಿದ್ದೀನಿ, ಗೋಡೆ ಕೊರತು ಕಳ್ತನ ಮಾಡೋದು ನೋಡಿದ್ದೀನಿ, ಎಲ್ಲ ಮಲಗದ ಮೇಲೆ ಕಳ್ತನ ಮಾಡೋ ಕಡ್ರುಗಳನ್ನ ನೋಡಿದ್ದೀನಿ. ಆಡಗಳಲ್ಲೇ ಸುಮಾರು ಎರಡೂವರೆ ಗಂಟೆ ಒಳಗೆ ಸಂದಣಿ ಒಳಗೆ ಸುಮಾರು ಜನ, ಸಾವಿರಾರು ಜನ ವಾಸ ಮಾಡ್ತಕ್ಕಂಥ ತಿರುಗಾಡ್ತಕ್ಕಂಥ ಜಾಗದಲ್ಲಿ ಇವ್ರು ಬಂದು ಏಕಾಏಕಿ ಫೈರ್ ಮಾಡ್ತಾರೆ ಅಂದರೆ ಏನು ಅವ್ರಿಗೇನು ಭಯ ಇಲ್ವಾ? ಅಥವಾ ಪೊಲೀಸ್ನವ್ರು ಕಂಡ್ರೆ, ನಮ್ಮ ದೇಶದ ಕಾನೂನು ಕಂಡ್ರೆ, ನಮ್ಮ ರಾಜ್ಯದ ಕಾನೂನು ಕಂಡ್ರೆ ಅವ್ರಿಗೇನು ದಿಗ್ಲಿಲ್ವಾ ಅಂತಕ್ಕಂಥ ದಿಗ್ಭ್ರಮೆ ಆಗಬೇಕಾಗ್ತದೆ. ಪಾಪ ಅವರೆಲ್ಲ ರಾಜಸ್ಥಾನದಿಂದ ಬಂದು ಜೀವನ ಮಾಡಲಿಕ್ಕೋಸ್ಕರ ಜೂಲಿಯರ್ ಶಾಪ್ ಇಟ್ಕೊಂಡು ಸುಮಾರು 30-35 ವರ್ಷದಿಂದ ವಾಸ ಮಾಡ್ತಾವ್ರಿಲ್ಲ. ಸುಮಾರು ಜನ ಒಂದೇ ಒಂದು ಸಣ್ಣ ಕಿರಿಕು ಕೂಡ ಹೋಗಿಲ್ಲ ಅವರು, ಒಂದು ಸಣ್ಣ ಗಲಾಟೆಗೂ ಕೂಡ ಯಾರ ಮೇಲೆ ಹೋದೋರಲ್ಲ ಅವರು. ಯಾರೋ ಬಡವ್ರು ಬಗ್ರು ಕೇಳಿದ್ರು ಕೂಡ ನಾಳೆ ತಂದು ಕೊಡ್ತೀನಿ, ನಾಳೆ ತನಕ ಸಾಲ ಕೊಟ್ಟು ಅವ್ರ ಜೊತೆ ವಿಶ್ವಾಸ ಗಳಿಸಿ ಜೀವನ ಮಾಡ್ತಾಯಿರ್ತಕ್ಕಂಥವ್ರು. ನನಗೆ ಅನ್ನಿಸ್ತದೆ ಬಹುಶಃ ಆಡಗ್ಲಲ್ಲಿ ಈ ಥರ ನಡೀತದೆ ಅಂತಂದರೆ ನಮ್ಮ ಎಕ್ಸ್ಪೆಷಲಿ ಡಬಸ್ಪೇಟಲ್ಲಿ ಸುಮಾರು ಜನ ರಾಜಸ್ಥಾನ, ಆಂಧ್ರ ಪ್ರದೇಶ, ತಮಿಳ್ನಾಡು, ಉತ್ತರ ಕರ್ನಾಟಕ, ಅಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಜ್ಯದಿಂದ ಬಂದಿಲ್ಲಿ ಜನ, ಇಂಡಸ್ಟ್ರಿಯಿಂದ ಸಿಕ್ಕಾಪಟ್ಟೆ ಜನ ಅವರೇ. ಅತಿ ಶೀಘ್ರವಾಗಿ ಪೊಲೀಸ್ನವ್ರು ಇದ್ರ ಕಡೆ ಗಮನ ಹರಿಸ್ಬೇಕು. ಅವ್ರ ಮೇಲೆ ಸೂಕ್ಷ್ಮವಾದ ನಿಗಾ ಇಡಬೇಕು. ಯಾರು ಬರ್ತಾವ್ರೆ, ಯಾರು ಹೋಗ್ತಾವ್ರೆ, ಏನು ತೀರ್ಮಾನ ಮಾಡಬೇಕು. ಒಂದು ದುರ್ಗತಿ ಏನಪ್ಪ ಅಂತಂದರೆ ಸುಮಾರು ವಾರ ಆಯ್ತಂತ ನನಗೆ ಗೊತ್ತಿರಲಿಲ್ಲ. ಶಿವಂಗೆ ಸರ್ಕಲ್ಲು ಮತ್ತು ಮೇಲ್ಗಡೆ ಸರ್ಕಲ್ ಡಾವಸ್ಪೇಟೆ ಎಲ್ಲೆಲ್ಲೂ ಪೊಲೀಸ್ ಇಲಾಖೆಯವರು ಕ್ಯಾಮ್ರಾಗಳು ಹಾಕವ್ರೆ, ಒಂದು ಕೆಲಸ ಮಾಡ್ತಾಯಿಲ್ವಂತೆ. ಏನು ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕೂತವ್ರೆ? ಅದನ್ನು ಬಿಟ್ಟೇನು ಅವ್ರನ್ನೇ ಕ್ವಶನ್ನ ರೈಸ್ ಮಾಡಿ ಕೇಳ್ತಾರಂತೆ. ಏನೋ ನಿಮಗೂ ಅವ್ರಿಗೇನೋ ಲಿಟಿಗೇಷನ್ ಇತ್ತೇನೋ, ಜಮೀನು ವಿಚಾರವಾಗಿ ಏನೋ ಗಲಾಟೆ ಆಗಿತ್ತೇನೋ, ಅದಕ್ಕೆ ನಿಮ್ಮ ಮೇಲೆ ಫೈರ್ ಮಾಡ್ಲಿಕ್ಕೆ ಬಂದವನೇ, ಅವನೇನು ಕಳ್ತನ ಮಾಡೋಕ್ಕೆ ಬಂದಿರಲಿಲ್ಲ ಅಂತ ಉಡಾಪೆ ಮಾತ್ರ ಹೇಳ್ತಾವ್ರೆ ಪೊಲೀಸ್ ಇಲಾಖೆಯಲ್ಲಿ ಅಂತ ಮಾಹಿತಿ ಐತೆ. ನಾವು ಕೂಡ 2-3 ದಿನ ನೋಡ್ತೀವಿ. ಕಾನೂನು ಕ್ರಮ ತಗೊಂಡು ಅವನೇನೋ ಬಂದ ಮಾಡಲಿಲ್ಲ ಅಂತಂದರೆ ಇದ್ರ ವಿರುದ್ಧವಾಗಿ ಅತಿ ಶೀಘ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. ಅತಿ ಶೀಘ್ರವಾಗಿ ಅವ್ರನ್ನ ಬಂದ ಮಾಡಬೇಕು. ಕಾನೂನಲ್ಲಿ ಅವ್ರಿಗೆ ಈಗ ಏನಾಗದೆ ಅಂತಂದರೆ, ಕಾನೂನು ಮೇಲೆ ಜನಕ್ಕೆ ಈಗ ಅರೆಸ್ಟ್ ಮಾಡ್ತಾರೆ, ಸಾಕ್ಷಿ ಆಧಾರಗಳಿಲ್ಲ ಅಂತೇಳಿ ತಿರುಗಿ ವಾಪಸ್ ಬಿಡ್ತಾರೆ. ಅವ್ನಿಗೆ ಅದೇ ಸುಲಭ ಆಗ್ತದೆ. ಅವನಿಗೆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗೋ ರೀತಿಯಲ್ಲಿ ಅವ್ನಿಗೆ ಯಾವ ರೀತಿಯಾದ ಕಠಿಣ ಶಿಕ್ಷೆ ಆಗಬೇಕು ಅಂತಂದರೆ, ಅವನಿಗೆ ಗನ್ನಲ್ಲಿ ಸಿಕ್ತು. ಒಬ್ಬ ಆಡಗ್ಲಲ್ಲಿ ಬಂದು ಫೈರಿಂಗ್ ಮಾಡ್ತಾನೆ ಅಂತಂದರೆ ಗನ್ ಹಂಗಾದ್ರೆ ಯಾರು ಬೇಕಾದ್ರೂ ತಗೊಂಬೋದ? ನಮ್ಮ ರಾಜ್ಯದಲ್ಲಿ ಗನ್ ಲೈಸೆನ್ಸ್ ಬೇಡವಾ? ಆ ಬುಲೆಟಲ್ಲಿ ಸಿಗ್ತವೆ. ಸರ್ಕಾರ ಏನು ಮಾಡ್ತೈತೆ? ಒಬ್ಬ ಏಕೈಕಿ ಗನ್ ತಗೊಂಬಂದು ಫೈರಿಂಗ್ ಮಾಡ್ತಾನೆ ಅಂತಂದರೆ ಗನ್ನು ಆಡಗ್ಲಾಗಿ ಎಲ್ಲಿ ಬೇಕಾದ್ರೂ ಸಿಗ್ತವೆ ಅಂತಂದರೆ ಮತ್ತು ಯಾವ ವ್ಯವಸ್ಥೆಯಲ್ಲಿದೆ ಇವತ್ತು ಕರ್ನಾಟಕ ಸರ್ಕಾರ? ಏನು ನೋಡಿ, ಕಾಂಗ್ರೆಸ್ ಸರ್ಕಾರ ಇವತ್ತು ಹೇಳ್ತಾ ಇದ್ದೀನಿ, ನೆನ್ನೆನೂ ಕೂಡ ಬೆಂಗಳೂರು ಆರ್ಟ್ ಆಫ್ ಸಿಟಿ ಒಳಗೆ 15-20 ಜನ ದರೋಡೆಕೋರು ದೊಡ್ಡ ಅಗಲತೆ ಕಿತ್ತಾಡ್ತಾವ್ರೆ. ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಏನಾದ್ರು ಕಣ್ಣು ಕಾಣ್ತಾ ಇಲ್ವಾ? ಏನು ಕಾನೂನನ್ನ ಏನೋ ಕೂತ್ಕೊಂಡು ದೊಡ್ಡದಾಗಿ ಹೇಳ್ತೀರಿ, ಇಲಿಗಲ್ ಆಕ್ಟಿವಿಟಿ ಮಾಡೋರ್ನೆಲ್ಲ ಇಮಿಡಿಯೇಟ್ಲಿ ಕ್ರಮ ಏನು ಆಕ್ಷನ್ ತಗೊಂತ ಇದ್ದೀರಿ? ಇದು ಇಲಿಗಲ್ ಆಕ್ಟಿವಿಟಿ ಅಲ್ವಾ? ಮಧ್ಯಾಹ್ನ 2:30 ಒಳಗೆ ಒಂದು ಜೂಲಿಯರ್ ಶಾಪ್ ನುಗ್ಗಿ ದರೋಡೆ ಮಾಡಿ ಫೈರಿಂಗ್ ಮಾಡ್ತಾರೆ ಅಂತಂದರೆ ದೊಡ್ಡ ಸರ್ಕಲಾಗಿ ಒಬ್ಬ ಪೊಲೀಸ್ ಇಲ್ಲ. ದೊಡ್ಡ ಸರ್ಕಲ್ಲಾಗೆ 4 ಜನ ಪೊಲೀಸ್ ಹಾಕ್ಬೇಕಲ್ಲಿ. ಅದು ಇಡೀ 5-6 ಸ್ಟೇಟಿಂದ ಬರ್ತಿರ್ತಕ್ಕಂಥ ದೊಡ್ಡ ಸರ್ಕಲ್ ಅದು, ನಾಳೆ ಉದ್ದಾನಸಿರೋ ಸರ್ಕಲ್ಲು. ಅಟ್ಲೀಸ್ಟ್ ಅಲ್ಲಿ ಪೊಲೀಸ್ ಇದ್ದಿದ್ರೆ ಆ ಜೂಬ್ಗೆ ನಂಬರ್ ಇಲ್ಲ, ಅವ್ರು ಯಾರ ಮೇಲೆ ಫೈರ್ ಮಾಡಿ ಯಾಕೆ ಬಂದರು, ಎಲ್ಲಿಂದ ಇಮಿಡಿಯೇಟ್ಲಿ ಹಿಡಿಬೋದಾಗಿತ್ತು. ಪೊಲೀಸ್ ಇಲಾಖೆ ನಮ್ಮ ರಾಜ್ಯದಲ್ಲಿ ನೆಲಕಚ್ಚೈತೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗೈತೆ. ಆ CC ಕ್ಯಾಮ್ರಾ ರೆಡಿ ಮಾಡ್ಸೋಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಏನಂತ ಹೇಳ್ಬೇಕು ನಾನು? ಅಲ್ಲಿ ವಾರಾನ್ಗಟ್ಟೆಯಿಂದ CC ಕ್ಯಾಮ್ರಾ ಇಲ್ಲ, ಮೇಲ್ಗಡೆ ಸರ್ಕಲ್ ಇಲ್ಲ, ಕೆಳಗಡೆ ಪಾಪ ಅವ್ರನ್ನೇನೋ ಕರೆದ್ಬಿಟ್ಟು ಸಿಕ್ಕಾಪಟ್ಟೆ ಎದುರಿಸಿ ಏನೋ ಕ್ವಶನ್ ಮಾಡ್ತಾವ್ರಂತೆ. ಕರೆಕ್ಟಾಗಿ ಹೇಳ್ರಿ, ನೀವು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀರಿ, ಏನು ಮಾಡ್ತಾಯಿದ್ರಿ, ನಿಮ್ಮ ಮೇಲೆ ಯಾಕೆ ಫೈರಿಂಗ್ ಮಾಡೋಕ್ಕೆ ಬರ್ಬೇಕಾಯ್ತು? ಅವ್ರದ್ದು ಒಡವೆ ಕದ್ದಿಲ್ಲ, ಹಣ ಕದ್ದಿಲ್ಲ ಅಂದಮೇಲೆ ನಿಮ್ಮದೇನೋ ಹಳೆ ದೇಶ ಇರಬೇಕು ಅಂತೇಳಿ ನಾನು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಅವ್ರನ್ನ ಹಿಡ್ಕೊಂಬನ್ನಿ. ಅವ್ನು ಫೈರ್ ಮಾಡೋಕ್ಕೆ ಬಂದಿದ್ದು ವೈಯಕ್ತಿಕವಾಗ ಅಥವಾ ದರೋಡೆ ಮಾಡೋಕ್ಕೆ ಬಂದವನ ಅಂತಕ್ಕಂಥದ್ದು ಸತ್ಯಾಸತ್ಯ ಹೊರಡೆ ತಮ್ಮನ್ನಿ. ನೆನ್ನೆ ಹತಾಚುರವಾಗಿ ಒಂದು ಬಡಜೀವ ಏನೋ ಭಗವಂತಂದೇ ಅವ್ರ ತಂದೆ ತಾಯಿ ಮಾಡತಕ್ಕಂಥ ಪುಣ್ಯದಲ್ಲಿ ಆತನಿಗೇನೂ ಆಗಿಲ್ಲ. ಅವನೇನೋ ಅವ್ರ ಮೇಲೆ ಫೈರ್ ಮಾಡಿ ಜೀವನೇ ಹೋಗ್ಬಿಡೋದಲ್ಲ. ನಾನು ಒಂದು ಅರ್ಥ ಆಗ್ತಾಯಿಲ್ಲ ಈಗಲೂ ನನ್ನ ಮನಸ್ಸಲ್ಲಿ ಬೆಳಗಿಂದ ಕೊರಿತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಗನ್ನಲ್ಲಿ ಸಿಗ್ತಾವೆ, ಬುಲೆಟಲ್ಲಿ ಸಿಗ್ತಾವೆ ಅವ್ರಿಗೆಲ್ಲ. ಆಡ ಮಕ್ಳಿಗೆ ಜಾತ್ರೆಯಲ್ಲಿ ಮಾರಿದ್ರೆ ಏನು ಕತೆ ಇದು? ಆಡ ಹುಡುಗರ ಕೈಯಲ್ಲಿ ಗನ್ಗಳು ಕೊಟ್ಬಿಟ್ಟು ಎಲ್ಲಿ ಬೇಕಾದ್ರೆ ಸಿಗ್ತವೆ, ಯಾರು ಬೇಕಾದ್ರೂ ಫೋನ್ ಮಾಡ್ತಾರೆ ಅಂತಂದ್ರೆ ಏನು ಅರ್ಥ? ನಾನು ಕೂಡ ಹೋಗಿದ್ದೆ. ಅವ್ರು ಹೇಳ್ತಾರೆ ಅವ್ರು ರಾಜಸ್ಥಾನದ ಕಡೆ ಇರು ಅಂತೇಳಿ. ಹೊರ ರಾಜ್ಯದಿಂದ ಇಲ್ಲಿಗೆ ಬಂದು ಹೊರ ರಾಜ್ಯದಿಂದ ಇಲ್ಲಿಗೆ ಜೂಪ್ ತಗೊಂಬಂದವನೇ ಅಂತಂದರೆ
ಹೊರ ರಾಜ್ಯದಿಂದ ಇಲ್ಲಿ ಬರಬೇಕಾದ್ರೆ ಜೂಪ್ ನಂಬರ್ ಯಾರಿಗೂ ಕಾಣಲಿಲ್ವಾ? ನಮ್ಮ ರಾಜ್ಯದ ಯಾವ ಮೂಲೆ ಪೊಲೀಸರು ಕಾಣಲಿಲ್ವಾ? ಟೋಲಲ್ಲಿ ಪಾಸ್ ಆಗಬೇಕಾದ್ರೆ ಅಟ್ಲೀಸ್ಟು ಒಂದು ನಂಬರ್ ಇಲ್ಲದ ಗಾಡಿ ಪಾಸ್ ಆಗ್ತದೆ ಅಂತಕ್ಕಂಥ ಅನ್ಕೊಳ್ಬೇಕಾದ್ರೆ ಯಾವ ಪೊಲೀಸ್ ಇಲಾಖೆನವರು ಕೂಡ ಹಿಡಿಬೋದಾಗಿತ್ತಲ್ಲ, ಅದನ್ನು ಯಾಕೆ ಮಾಡಲಿಲ್ಲ? ಅವನೇನು ಈ ಹಾಸ್ಪಿಟಲ್ ಬಂದ್ಬಿಟ್ಟು ನಂಬರ್ ಪ್ಲೇಟ್ ಕಿತ್ತಾಕವನ? ನಂಬರ್ ಪ್ಲೇಟ್ದ ಗಾಡಿ ಸುಮಾರು ಅವ್ನು ಒಂದೇ ಸತಿ ಬಂದು ಯಾವುದೇ ಕಾರಣಕ್ಕೂ ಅವನ ಮೇಲೆ ದಾಳಿ ಮಾಡ್ಲಿಕ್ಕೆ ಆಗಲ್ಲ. ಸುಮಾರು ಸತಿ ಬಂದು ಇನ್ಸ್ಪೆಕ್ಷನ್ ಮಾಡೋನಲ್ಲಿ ಸರ್ಕಲ್, ಅದು ಮೇನ್ ಸರ್ಕಲಲ್ಲಿ ಸುಮಾರು ಸತಿ ಇನ್ಸ್ಪೆಕ್ಷನ್ ಮಾಡೋಣ. ಒಂದು ಸತಿ ಬಂದು 800 ರೂಪಾಯಿ ಒಡೆ ಖರೀದಿ ಮಾಡೋನೆ, ಹೊರಗಡೆ ಹೋಗೋನೆ, ಒಳಗೆ ಬಂದಾನೆ, ವಾರಾನ್ಗಟ್ಟಲೆ ಸರ್ಚ್ ಮಾಡಬೇಕಾದ್ರೂ ಕೂಡ ಇವ್ರಿಗೆ ಅನುಸ್ಪದವಾಗಿ ಓಡಾಡ್ತಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕಂಡುಹಿಡಿಯೋಕ್ಕಾಗಲಿಲ್ಲ ಅಂತಂದರೆ ಏನು ಅರ್ಥ ಇದು? ನಾವು ಅತಿ ಶೀಘ್ರವಾಗಿ ಆತನ್ನು ಬಂಧ ಮಾಡಬೇಕು, ಅವ್ರು ಯಾರು ಅಂತಕ್ಕಂಥದ್ದು ಗೊತ್ತಾಗಬೇಕು, ಕಾನೂನು ಕ್ರಮ ಜರುಗಿಸ್ಬೇಕು. ನಾನು ನಮ್ಮ ಜನತೆಯಲ್ಲಿ ಕೇಳೋದು ಇಷ್ಟೇ, ಸುಭಿಕ್ಷವಾಗಿರ್ರಿ. ನಿಮ್ಮ ಹತ್ರನೂ ಕೂಡ ಆಧಾರಗಳನ್ನ ಮತ್ತು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರದಿಂದ ಲೈಸೆನ್ಸ್ ಪಡೆದು ಏನಾದ್ರು ಒಂದು ಅನುಕೂಲ ಆಗೋ ರೀತಿಯಲ್ಲಿ ನೀವು ಕೂಡ ಮಡಿಕೋಬೇಕು ಅಂತಕ್ಕಂಥದ್ದು. ಲಕ್ಷಾಂತರ ರೂಪಾಯಿ ಒಡೆ ಮಾಡ್ತಿರ್ತಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬಹುಶಃ ಆತನ ಲಾಕರ್ ಒಳಗಡೆ ತೆಳ್ಳಿ, ಎಲ್ಲ ಲಾಕರ್ ಮಾಡಿರ್ತಾರೆ ಅವರು, ಒಳಗಡೆ ತಡಿ ಬಾಕ್ಲು ಕ್ಲೋಸ್ ಮಾಡಿ ಎಲ್ಲ ದೋಚಬೇಕು ಅಂತ ಪ್ಲ್ಯಾನ್ ಮಾಡಿದರು. ಬಟ್ ಪಾಪ ಆತ ಗಟ್ಟಿ ಧೈರ್ಯ ಮಾಡಿ, ಯಾಕೆಂದರೆ ಬಡ ಕುಟುಂಬ, ಜೀವನ ಮಾಡಬೇಕು ಅಂತ ಜೀವನ ಕಟ್ಕೊಳ್ಳಿಕ್ಕೋಸ್ಕರ ರಾಜ್ಯದಿಂದ ರಾಜ್ಯಕ್ಕೆ ಬಂದವ್ರೆ. ಏನೆಲ್ಲ ಸೇಟುಗಳು ಅಂದ ತಕ್ಷಣ ಎಲ್ಲ ಶ್ರೀಮಂತರಿರಲ್ಲ, ಬಡ ಸೇಟುಗಳು ಇರ್ತಾರೆ, ಬಡ ಜ್ಯುವೆಲರ್ ಶಾಪ್ ಇಟ್ಟಿರ್ತಕ್ಕಂಥ ಅವರೆಲ್ಲ ಅಂಗಡಿ ದೋಚ್ಕೊಂಬಂದ್ರೆ 1 ಕೋಟಿ ವ್ಯವಹಾರ ಸಿಗಲ್ಲ. ಆದ ಕಾರಣ ಅವನ್ನೇನೋ ಮಾಡಿ ಎದುರಿಸಿ ದೋಚಬೇಕು ಅಂತ ಪ್ರಯತ್ನ ಮಾಡಿದರು. ಅವ್ರು ಏನು ಯಾವ ವೈಯಕ್ತಿಕ ವೈಷಮ್ಯನೂ ಇಲ್ಲ, ಯಾವುದೂ ಇಲ್ಲ. ಅತಿ ಶೀಘ್ರವಾಗಿ ಅವ್ರನ್ನ ಬಂಧ ಮಾಡ್ಬೇಕು. ಅವ್ರ ಚರಾಚರಿಗಳೆಲ್ಲ ಕಾಣಿಸ್ತೈತೆ. ಆಮೇಲೆ ಏನೋ ಬೇಲ್ ಸಿಗೋ ಥರ ಕೇಸ್ಗಳ್ನ ಹಾಕಿ ಹೊರಗಡೆ ತರೋಂಥ ಕೆಲಸ ಆಗೋದು ಬೇಡ. ಅವ್ರಿಗೆ ಅತಿ ಕಠಿಣವಾದ ಶಿಕ್ಷೆ ಆಗಬೇಕು. ಮತ್ತು ನಾನು ರಾಜ್ಯದ ಗೃಹ ಮಂತ್ರಿಗಳಿಗೆ ಕೇಳೋದಿಷ್ಟೇ, ಇವತ್ತು ಕಾನೂನಲ್ಲಿ ಯಾರು ನೋಡ್ರಿ ಲಾರಿ ನಡೆಯೋದು ಲೈಸೆನ್ಸ್ ಇಲ್ಲ ಅಂತ ಚೆಕ್ ಮಾಡೋದಲ್ಲ, ಎಲಿಮೆಂಟ್ ಆಗ್ತಾರೆ ಸ್ಕೂಟ್ರಲ್ಲಿ ಹೋಗ್ತಕ್ಕಂಥವ್ರು 500 ರೂಪಾಯಿ ಫೈನ್ ಹಾಕೋದಲ್ಲ. ಇಂಥ ಇಲಿಗಲ್ ಆಕ್ಟಿವಿಟಿ ಮಾಡಿ ಯಾರ್ಯಾರು ಮಾಡ್ತಾರೆ ಅವ್ರು ಕಠಿಣವಾದ ಕ್ರಮ ತಗೊಬೇಕು. ಪಾಪ ಯಾರೋ ಸ್ಕೂಟ್ರಲ್ಲಿ ಹೋಗ್ತಾ ಇರ್ತಾನೆ, ಎಲಿಮೆಂಟ್ ಇರಲ್ಲ, ಮನೇಲಿ ಲೈಸೆನ್ಸ್ ಬಿಟ್ಟು ಬಂದಿರ್ತಾನೆ, ಅವ್ನು ಹಿಡ್ಕೊಂಡು ಫೈನ್ ಹಾಕೋದು. ಲಾರೇನು ಪಾಪ ಐಟಮ್ ಎಲ್ಲ ಕರೆಕ್ಟಾಗಿರ್ತದೆ, ಓವರ್ಲೋಡ್ ಹಾಕಿದೆ ಅಂತ ಕೇಸ್ ಹಾಕೋದು. ಇಂಥ ಒಂದು ದುಸ್ಥಿತಿಯಲ್ಲಿ ನಾವಿದ್ದೀವಿ. ಬಟ್ ಇಂಥವನ್ನ ಆಡಗಳಲ್ಲಿ 2:30 ಮಧ್ಯಾಹ್ನದಲ್ಲಿ ಬಂದು ಫೈರಿಂಗ್ ಮಾಡ್ತಾರೆ ಅಂತಂದರೆ ಫಸ್ಟು ನನಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಗನ್ನಲ್ಲಿ ಸಿಕ್ತು, ಬುಲೆಟ್ ಎಲ್ಲಿ ತಂದ, ಅವನು ಸಪ್ಲೈ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಅಂದರೆ ಇದು ದೊಡ್ಡ ದಂಧೆ ಐತೆ ಅಂತಕ್ಕಂಥದ್ದು ಎದ್ದು ಕಾಣಿಸ್ತೈತೆ. ಇದು ಕೇಂದ್ರ ಸರ್ಕಾರನೂ ಗಮನಿಸಬೇಕು, ರಾಜ್ಯ ಸರ್ಕಾರನೂ ಗಮನಿಸಬೇಕು. ಪ್ರಪ್ರಥಮವಾಗಿ ಇವ್ರಿಗೆ ಗನ್ನು ಆ ಥರ ಫ್ರೀ ಆಫ್ ಕಾಸ್ಟಲ್ಲಿ ಜಾತ್ರೆಗಳಲ್ಲಿ ಮಕ್ಕಳಾಡೋಕ್ಕೆ ಗಂತಾಳ ನಾನು ನೋಡಿದ್ದೀನಿ. ಚಿಕ್ಕ ಗಂತಾಂಡು ಈ ಪಟಾಕಿ ಹೊಡೆ ಅಂತ ಪಟಾಕಿ ಹೊಡಿತಾರೆ. ಇವ್ರು ರಿಯಲಿ ತುಪಾಕಿ ತಗೊಂಬಂದ್ಬಿಟ್ಟು ಫೈರ್ ಮಾಡ್ತಾರೆ ಅಂತಂದರೆ ಎತ್ತ ಸಾಕ್ತೈತೆ ನಮ್ಮ ಬದುಕು. ಇದು ಭಾಳ ನವೀನ ಸಂಗಾತಿ. ನನಗೂ ಭಾಳ ನೋವಾಯಿತು. ನಾನು ಅವರೆಲ್ಲ ಸಮುದಾಯದ ಮುಖಂಡರುಗಳನ್ನ ಮಾತಾಡಿಸಿ ಅವರ ಧೈರ್ಯ ತುಂಬಂಥ ಕೆಲಸ ಮಾಡಿದ್ದೀವಿ. ನೀವು ಆದಷ್ಟು ಬೇಗ ಇವ್ರನ್ನ ಹಿಡಿಯೋಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತೇವೆ ಅಂತ ಅಪಾರವಾದ ನಂಬಿಕೆ ನಾವು ಇಟ್ಟಿದ್ದೀವಿ. ಅತಿ ಶೀಘ್ರವಾಗಿ ಪೊಲೀಸ್ ಇಲಾಖೆ ಇವತ್ತಾರು ಕೂಡ ಎಚ್ಚೆತ್ಕೊಂಡು ಏನೋ ಮೇಲ್ಗಡೆ ಸರ್ಕಲ್ಲು ಮತ್ತು ಕೆಳಗಡೆ ಶಿವಂಗಿ ಸರ್ಕಲ್ಲು ಮತ್ತು ಮೇಲ್ಗಡೆ ಸರ್ಕಲ್ಲಾಗಿ ಏನು CC ಕ್ಯಾಮ್ರಾ ಕೆಟ್ಟೋಗೈತೆ, ವಾರಾನ್ಗಟ್ಟಲೆ ಇಲ್ಲ ಅಂತೆಲ್ಲ ಮಾತಾಡ್ತವ್ರೆ. ಅತಿ ಶೀಘ್ರವಾಗಿ ಅದನ್ನು ರೆಡಿ ಮಾಡಿಸ್ಬೇಕು. ನೀವು ಅವ್ರನ್ನ ಎನ್ಕ್ವೈರಿ ಮಾಡಿರೋಂತೆ ನನಗೇನು ಅಭ್ಯಂತರ ಇಲ್ಲ. ಬಟ್ ಫಸ್ಟ್ ಆತನ ಎಳ್ಕೊಂಬನ್ನಿ. ಆ ಕಾಲದ ಯಾರು ನೆನ್ನೆ ಫೈರಿಂಗ್ ಮಾಡೋದಲ್ಲ ಅವ್ನು ಯಾರು ಎತ್ತ ಅಂತ ಪತ್ತೆ ಮಾಡಿ ಅತಿ ಶೀಘ್ರವಾಗಿ ಕರ್ಕೊಂಬಂದು ಅವ್ನು ಹೆಂಗಿರಬೇಕು ಅಂತಂದರೆ ಇನ್ನು ಮುಂದೆ ಎಲ್ಲೇ ಕಳ್ತನ ಮಾಡೋಕ್ಕೆ ಹೋದ್ರೂ ಕೂಡ ಕಳ್ತನ ಅಂದರೆ ಭಯ ಬಿಡ್ಬೇಕು. ಆ ಥರವಾದ ಟ್ರೀಟ್ಮೆಂಟು, ಆ ಥರವಾದ ಕಾನೂನಲ್ಲಿ ಅವನು ಶಿಕ್ಷೆ ಕೊಡಿಸೋಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು. ಕೊನೆಯದಾಗಿ ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ ಇಂಡಸ್ಟ್ರಿ ಒಳಗೆ ಲಕ್ಷಾಂತರ ಜನ, ಸುಮಾರು ಜನ ಹೊರಗಡೆ ರಾಜ್ಯದಿಂದ ಬಂದು ಅವ್ರು ಗಾಂಜಾ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿತ್ತು. ಅದು ಎಕ್ಸ್ಪೆಷಲಿ ನೆಲಮಂಗಲ ತಾಲೂಕಲ್ಲಿ ಗಾಂಜಾ ಸಿಗ್ತದಂತೆ. ಇದು ಎಂಥ ದುಸ್ಥಿತಿ! ಯಾವ ಗಾಂಜಾ ಮಾರ್ತಾರೋ ಹಿಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಏನರ್ಥ? ಎಕ್ಸ್ಪೆಷಲಿ ನೆಲಮಂಗಲದಲ್ಲಿ ಗಾಂಜಾ ಪ್ರತಿ ಅಂಗಡಿಲಿ ಎಲ್ಬೇಕಲ್ಲಿ ಬೇಕಾಬಿಟ್ಟಿ ಸಿಗ್ತದೆ ಅಂತೇಳಿ ಅವರು ಹೇಳ್ತಾ ಇದ್ರೆ ನಾವು ಇದಕ್ಕೆ ಏನಂತ ಆನ್ಸರ್ ಮಾಡೋದು? ಆದ ಕಾರಣ ಯಾರು ಗಾಂಜಾ, ಅಫೀಮು ಈ ಥರ ಇಲಿಗಲ್ ಆ್ಯಕ್ಟಿವಿಟಿ ಮಾಡ್ತಾವ್ರೆ, ಇದೆಲ್ಲ ಆದಷ್ಟು ಹೊರ ರಾಜ್ಯದಿಂದ ಬಂದಿರತಕ್ಕಂಥವ್ರಿಗೆ ಶನಿವಾರ ಭಾನುವಾರ ಬತ್ತು ಅಂದ್ರೆ ಹಬ್ಬ ಆಗ್ಬಿಟ್ಟದೆ. ಎಷ್ಟೇ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಕೂಡ ಗಾಂಜಾ ಸೇದೋಕ್ಕೆ, ಅಫೀಮ್ ಮಾಡೋಕ್ಕೆ, ಎಣ್ಣೆ ಕುಡಿಯೋಕ್ಕಂತೂ ತೀರ್ಮಾನ ತಗೊಂಬಿಟ್ಟವ್ರೆ. ಅತಿ ಶೀಘ್ರವಾಗಿ ಅವ್ರ ರೀತಿ ಕ್ರಮ ತಗೊಬೇಕು. ಅನಸ್ಪದವಾಗಿ ಯಾರ್ಯಾರು ಓಡಾಡ್ತಾರೆ ಅವ್ರನ್ನೆಲ್ಲ ಕರೆದು ಮಾತಾಡಬೇಕು. ಆಮೇಲೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥವ್ರನ್ನ ಇನ್ಸ್ಪೆಕ್ಷನ್ ಮಾಡಬೇಕು. ಅವ್ರು ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ ಕೊಟ್ಟು ಬಾಡಿಗೆ ಮನೆ ತಗೊಂಡವ್ರ ಅಥವಾ ಸುಮ್ಮನೆ ಸೇರ್ಕೊಂಡಿದ್ದಾರಲ್ಲ ಇಲಿಗಲ್ ಆಕ್ಟಿವಿಟಿ ಮಾಡ್ತಾರ ಅಂತಕ್ಕಂಥ ಮಾಹಿತಿನ ತಾಲೂಕಿನ ಜನತೆ ಕೊಡಬೇಕು. ಇದ್ರ ಬಗ್ಗೆ ನಾವೇನಾದ್ರು ಕ್ರಮ ಜರುಗಿಸಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಇದನ್ನಾಗಿ ಇವತ್ತು ಡಬಸ್ಪೇಟೆ, ಇನ್ನೊಂದು ದಿವಸ ನೆಲಮಂಗಲ, ಇನ್ನೊಂದು ದಿವಸ ಇನ್ನೊಂದು ಕಡೆ, ಇಲ್ಲೂ ಎಲ್ಲ ಕಡೆನೂ ಕೂಡ ರೋಡ್ ರಾಬ್ರಿ, ಕಳ್ತನಗಳು. ಅವತ್ತು ಗುಡಮಳ್ಳಿ ಅನ್ಪಸ್ಟಲ್ಲೊಂದು ಆಡಗಲಲ್ಲೇ ಬೇಕಲ್ಲಿ ಬಂದು ಕತ್ತಿಗೆ ಕೈ ಹಾಕಿ ಸರ ಕಿತ್ಕೊಂಡು ಹೋಗ್ತಾರೆ. ಇದೆಲ್ಲ ಹಂಗಾರೆ
ಪೊಲೀಸ್ ಇಲಾಖೆ ಅಂದರೆ ಕಳ್ಳರಿಗೆ ಕಾಕ್ರಿಗೆ ಭಯ ಇಲ್ವಾ? ಪೊಲೀಸ್ ಇಲಾಖೆ ಮೇಲೆ ಜನಗಳಿಗೆ ಇವ ಕಿಂಚಿತ್ತಾರು ಕೂಡ ಇಲ್ಲ, ಪೊಲೀಸ್ನವ್ರು ಕಂಡ್ರೆ ಏನೋ ಮಾಡ್ತಾರೆ ಅನ್ನೋ ದಿಗ್ಲಾರು ಇರಬೇಕು. ಅಟ್ಲೀಸ್ಟ್ ಅದಿಲ್ಲ ಅಂದರೆ ಏನು ಅರ್ಥ ಇದನ್ನು? ಸುಮ್ಮನೆ ಪ್ರಿಯಾಂಕಾ ಖರ್ಗೆ ಸುಮ್ಮನೆ ಹೆಸರಿಗೋಸ್ಕರ ಏನೋ ಮಾತಾಡೋದಲ್ಲ. ಇಂಥ ವಿಚಾರಗಳನ್ನ, ಇಂಥ ಸೂಕ್ಷ್ಮವಾದ ವಿಚಾರಗಳನ್ನ ಈ ಗಮನಕ್ಕೆ ತಗೊಂಡು ಅತಿ ಶೀಘ್ರವಾಗಿ ಇದನ್ನು ತ್ವರಿತಗೊಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ತಾಲೂಕಿನ ಜನತೆ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಅವ್ರಿಗೂ ಕೂಡ ಧೈರ್ಯ ತುಂಬಿದ್ದೀನಿ. ಅವ್ರಿಗೂ ಹೇಳೋದಿಷ್ಟೇ, ಪಾಪ ಜೀವನ ಕಟ್ಕೊಂಡು ಜೀವನ ಮಾಡಲಿಕ್ಕೋಸ್ಕರ ಬಂದಿದ್ದೀರಿ, ಯಾರೂ ಹತಾಶಾಗಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ, ನಿಮಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವ್ರನ್ನ ಅತಿ ಶೀಘ್ರವಾಗಿ ಕರ್ಕೊಂಬಂದು ಬಂದ ಮಾಡಿ ಕಾನೂನು ರೀತಿಯಲ್ಲಿ ಏನೇ ಕ್ರಮ ಕೊಡಬೇಕು ಅಂತಕ್ಕಂಥದ್ದು ಮಾಡಿಸೋಂಥ ಪ್ರಯತ್ನ ಖಂಡಿತವೂ ಕೂಡ ಮಾಡ್ತೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.